ಹಾಯ್ ಹೆಲೋ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಲಾಸ್ಟ್ ವ್ಲಾಗ್ ಕಂಟಿನ್ಯೂ ಆಗ್ತಿದೆ. ನಾನು ಹೇಳಿದ್ದೆ ಅಲ್ವಾ ನನ್ನ ಫ್ರೆಂಡ್ ತಮ್ಮನ ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಜ್ಯುವೆಲರಿ ಬಗ್ಗೆ ಕೂಡ ತೋರಿಸಿದ್ದೆ, ನಾನು ಸ್ಯಾರಿ ಬಗ್ಗೆ ತೋರಿಸಿದ್ದೆ. ಸೊ ಇವತ್ತಿನ ಔಟ್ಫಿಟ್ ಬಂದು ಈ ಥರ ಪೀಚ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ತುಂಬ ಮೇಕಪ್ ಮಾಡ್ಕೊಳ್ಳೋದಂದರೆ ಇಷ್ಟ ಆಗಲ್ಲ. ಸಿಂಪಲ್ಲಾಗಿ ಲಿಪ್ಸ್ಟಿಕ್, ಕಾಜಲ್ ಹಾಗೆ ಸ್ಟಿಕ್ಕರ್ ಇಷ್ಟೇ ನಾನು ಹಾಕೋದು. ಯಾವುದೇ ರೀತಿ ಫೇಸ್ ಕ್ರೀಮ್ ಆಗಲಿ ಪೌಡರ್ ಆಗಲಿ ನಾನು ಇವತ್ತವರೆಗೂ ಯೂಸ್ ಮಾಡಿಲ್ಲ. ಬಿಕಾಸ್ ನನ್ನ ಸ್ಕಿನ್ಗೆ ಅದು ಸೂಟ್ ಆಗಲ್ಲ, ತುಂಬ ಡ್ರೈ ಸ್ಕಿನ್ ನಂದು. ಸೊ ಹಾಗಾಗಿ ಅದನ್ನೆಲ್ಲ ನಾನು ಏನು ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಹೇಳ್ತಾ ಇರ್ತೀರ ಹೆವಿ ಮೇಕಪ್ ಅಂತ. ನಾನಿರೋದೇ ಹೀಗೆ. ನಮ್ಮ ಮನೇಲಿ ಬಂದು ಹುಡುಕಿದ್ರು ನಿಮ್ಗೆ ಯಾವ ಥರದ್ದು ಕ್ರೀಮ್ ಕೂಡ ಸಿಗಲ್ಲ. ಸೊ ಇರೋದೇ ಹೀಗೆ ನಾನು. ಆ್ಯಂಡ್ ಇನ್ನು ನಾನು ತಲೆ ಹೇರ್ ಸ್ಟೈಲ್ ಒಂದು ಬಾಚ್ಕೋಬೇಕು. ಎಲ್ಲರಿಗೂ ನಾನು ಮಾಡ್ತೀನಿ, ಬಟ್ ನನಗೆ ಹೇರ್ ಸ್ಟೈಲ್ ಮಾಡೋರು ಯಾರೂ ಇರಲ್ಲ. ಸಿಂಪಲ್ಲಾಗಿ ಒಂದು ಕ್ಲಿಪ್ ಹಾಕೊಂಡು ರೆಡಿಯಾಗಿದ್ದೀನಿ. ಫೈನಲಿ ನಾನು ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ತಲೆಯೆಲ್ಲ ಏನೂ ಬಾಚ್ಕೊಂಡಿಲ್ಲ, ಬಿಕಾಸ್ ಹೋಗೋಷ್ಟೊತ್ತಿಗೆ ಸಾಯಂಕಾಲ ಆಗೋಗಿರುತ್ತೆ. ನಾನು ಎಷ್ಟೇ ಬಾಚ್ಕೊಂಡು ಹೋದ್ರೂ ಮತ್ತೆ ಇನ್ನೊಂದ್ಸಲ ಸಂಜೆ ಬಾಚ್ಕೊಳ್ಳೇಬೇಕಾಗತ್ತೆ. ಸೊ ಹಾಗಾಗಿ ನಾನೇನು ಜಾಸ್ತಿ ರೆಡಿಯಾಗಿಲ್ಲ. ಜಸ್ಟ್ ಜ್ಯುವೆಲರ್ಸ್ ಹಾಕ್ಕೊಂಡು ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಅಲ್ಲಿ ಹೋಗಿ ಇನ್ನು ಹತ್ರ ಇದೆ ಅನ್ಬೇಕಾದ್ರೆ ಹೋಗಿ ರೆಡಿ ಆಗೋಣ ಕಾರಲ್ಲೇ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಮನೆ ಪಕ್ಕದಲ್ಲೇ ಇರೋದು, ಬಟ್ ಎಲ್ಲರೂ ಚೌಟ್ರಿಯಲ್ಲಿ ಇರ್ತಾರಲ್ವ, ಅಂದರೆ ಅವ್ರದ್ದೇ ಮದುವೆ ನಡೀತಾರೋ ಸ್ಥಳದಲ್ಲಿ ಇರ್ತಾರಲ್ವ. ಸೊ ಹಾಗಾಗಿ ಸುಮ್ಮನೆ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಗಾಡಿಯಲ್ಲೇ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ. ಆ್ಯಕ್ಚುಲಿ ನನಗೆ ಈ ಸ್ಯಾರಿ ಎಲ್ಲ ಈ ಥರ ಟ್ರಾವೆಲಲ್ಲಿ ಫಸ್ಟ್ ಟೈಮ್ ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಇರೋದು ಸ್ಯಾರಿಯಲ್ಲಿ. ಮತ್ತು ಅಲ್ಲಿ ಹೋಗಿ ರೂಮ್ ಬುಕ್ ಮಾಡ್ಕೊಳ್ಳೋಣ ಅಂತಂದರೆ ಅಲ್ಲೆಲ್ಲ ಅಂದರೆ ಅದು ಸ್ವಲ್ಪ ಹಳ್ಳಿ. ಸೊ ಹಾಗಾಗಿ ಅಲ್ಲೆಲ್ಲ ರೂಮ್ ಸಿಗೋದೆಲ್ಲ ಕಷ್ಟ. ಹಾಗಾಗಿ ಇಲ್ಲಿಂದನೇ ರೆಡಿ ಆಗಿ ಹೋಗ್ತಾ ಇದ್ದೀನಿ. ನನಗೆ ಸೀರೆ ಹಾಕ್ಕೊಳ್ಬೇಕು ಅಂದರೆ ಏನೋ ಒಂಥರ ಹಿಂಸೆ. ಇವಾಗ ಕರೆಕ್ಟಾಗಿ 1:30 ಟೈಮು. ಸೊ ಇವಾಗ ಎಷ್ಟು ಬಿಸಿ ಇರುತ್ತೆ ಅಂತ ನಿಮ್ಗೆ ಗೊತ್ತು. ಸೊ ಈ ಬಿಸಿಲಲ್ಲಿ ಈ ಸ್ಯಾರಿ ಹಾಕ್ಕೊಂಡು ಹೋಗೋದು ಅಂತಂದರೆ, ಸೀರೆ ಅಂದರೆ ನಂಗೆ ತುಂಬಾ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ಸೀರೆ ಅಂದರೆ. ಬಟ್ ಅದೇ ಈ ಥರ ಸಮ್ಮರ್ ಟೈಮಲ್ಲೆಲ್ಲ ವೇರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಪಾಪ ನನ್ನ ಹಸ್ಬೆಂಡ್ ಊಟನೇ ಮಾಡಿಲ್ಲ ಇವತ್ತು. ಅವ್ರಿಗೆ ಹೊರಗಡೆ ಏನಾದರೂ ಈಸ್ಕೊಟ್ಬಿಟ್ಟು ಹಾಗೆ ಹೋಗೋಣ ಅಂತ. ಟೈಮ್ 2 ಗಂಟೆ ಆಯಿತು. ಇವಾಗ ಬಿಟ್ಟಿದ್ದೀರಿ. ಯಪ್ಪ ಎಷ್ಟು ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಆ್ಯಂಡ್ ಇವಾಗ ಜಸ್ಟ್ ಬಿಟ್ಟಿದ್ದೀರಿ. ಹೋಗೋಷ್ಟೊತ್ತಿಗೆ ನಾನು ಎಲ್ಲಿ ಮದುವೆ ಅಂತ ಹೇಳಿಲ್ಲಲ್ಲ, ಮದುವೆ ನಡೀತಾ ಇರೋದು ಬಂದು ತೆಲಂಗಾಣದಲ್ಲಿ, ಅಂದರೆ ಪುಟ್ಟಪರ್ತಿ ಹತ್ರ. ಸೊ ಇಲ್ಲಿಂದ 150 ಕಿಲೋಮೀಟ್ರ್ ಆಗುತ್ತೆ. ಸೊ ಹಾಗೆ ಇವಾಗ ಹೋಗ್ತಾ ಇದ್ದೀವಿ. ಏನಕ್ಕೆ ಇಷ್ಟು ದೂರ ಅಂತ ಅಂದರೆ, ಅವಳು ಒಬ್ಬಳೇ ನನಗೆ ಅಂದರೆ ಬೆಸ್ಟ್, ಅಂದರೆ ಕ್ಲೋಸ್ ಫ್ರೆಂಡ್ ಅಂತ ಇರೋದು. ಫ್ರೆಂಡ್ ಅಂತ ಇರೋದೇ ನನಗೆ ತುಂಬ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ. ಯಾರು ನನ್ನ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಈವನ್ ನನ್ನ ಕ್ಲಾಸ್ಮೇಟ್ಸು, ನನ್ನ ಸ್ಕೂಲಲ್ಲಿ ಓದಬೇಕಾದ್ರೆ ಇರೋರು ಯಾರಾದರೂ ಸಿಕ್ಕಿದ್ರೆ ಹೇಳ್ತಾರೆ ಎಷ್ಟು ಆ್ಯಟಿಟ್ಯೂಡ್ ತೋರಿಸ್ತಾ ಇದೆ ಅಂತ. ಆ್ಯಟಿಟ್ಯೂಡ್ ಅಲ್ಲ, ಅಂದರೆ ತುಂಬ ಜನ ಫ್ರೆಂಡ್ಸ್ ಮಾಡ್ಕೊಂಡಷ್ಟು ನನಗೆ ಅದೊಂಥರ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ಯಾಕೆಂದರೆ ನಾವೇನೋ ಶೇರ್ ಮಾಡ್ಕೊಂಡಿರ್ತೀವಿ, ಅದನ್ನು ಅವರು ಇನ್ನೊಬ್ರ ಹತ್ರ ಹೋಗಿ ಅದನ್ನ ಇನ್ಯಾವುದೋ ನೆಗೆಟಿವಲ್ಲಿ ಹೇಳ್ಬಿಟ್ರೆ ಅನ್ನೋ ಭಯಕ್ಕೆ ನಾನು ಯಾರನ್ನೂ ಜಾಸ್ತಿ ಫ್ರೆಂಡ್ಸೇ ಮಾಡ್ಕೊಳ್ಳಲ್ಲ. ತುಂಬ ಜನ ಹೇಳ್ತಾರೆ ಇವಳಿಗೆ ಆ್ಯಟಿಟ್ಯೂಡ್ ಜಾಸ್ತಿ, ಯಾರ ಹತ್ರನೂ ಮಾತಾಡಲ್ಲ, ಸ್ಕೋಪ್ ತೊಗೊಳ್ತಾಳೆ ಅಂತ. ನಾಳೆ ಏನೋ ಪ್ರಾಬ್ಲಮ್ ಆಗೋದಕ್ಕಿಂತ ಮುಂಚೆ ನಮ್ಮ ಇದರಲ್ಲಿ ಇದ್ದರೆ ನಮ್ಗೆ ಒಳ್ಳೇದು. ಏನೋ ಸಿಗ್ತಾರ ಹಾಯ್ ಬಾಯ್ ಅನ್ನೋದು ಬಿಟ್ಟರೆ ತುಂಬ ಕಡಿಮೆ. ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಓಪನ್ ಮಾಡ್ದೇನೆ ನನಗೆ ಅಮ್ಮಮ್ಮ ಅಂದರೆ ಒಂದು 30 ಜನದ ಕಾಂಟ್ಯಾಕ್ಟ್ ಲಿಸ್ಟ್ ಇರ್ಬೋದು ಅಷ್ಟೇ. ನಾನು ಜಾಸ್ತಿ ಯಾರನ್ನೂ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಸೊ ಹಾಗೆ ಇವಾಗ ಇರೋದಂದರೆ ಅವಳೊಬ್ಬಳೇ. ಸುಮಾರು ನಮ್ಮಿಬ್ಬರದು 15 ಇಯರ್ಸಿಂದ ಫ್ರೆಂಡ್ಶಿಪ್ಪು ಇರೋದೊಬ್ಬಳು ಫ್ರೆಂಡು. ಅವಳು ಕರ್ದಾಗ ಹೋಗಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳ್ತಾಳೆ. ಆ್ಯಕ್ಚುಲಿ ಬರಲ್ಲ ಅಂತಲೇ ಅಂದ್ಕೊಂಡಿರೋದು. ಅವ್ಳಿಗೊಂಥರ ಇವಾಗ ಸರ್ಪ್ರೈಸ್ ಆಗುತ್ತೆ. ನಾನು ಬರಲ್ಲ ಅಂತೇಳಿ ನಾನು ಹೋಗಂಗಿದ್ದಿದ್ದೆ ನಿನ್ನೆನೇ ಹೋಗ್ಬೇಕಿತ್ತು. ಬಟ್ ಇವತ್ತು ಹೋಗಿ ಬರ್ತಾ ಇರೋದು. ಇನ್ನು ಅದು ವಾಪಸ್ ಬರ್ತೀವಿ ಅಂತ ಅಂದರೆ ಅದಕ್ಕೆ ಎಷ್ಟು ಬೇಜಾರು ಮಾಡ್ಕೊಳ್ತಾಳೋ ಗೊತ್ತಿಲ್ಲ. ಬಟ್ ನನ್ನ ಕಂಡೀಷನ್ ಕೂಡ ಹಾಗೆ ಇದೆ. ಸೊ ಇವಾಗ ಹೋಗ್ತಾ ಇದ್ದೀರಿ. ಹೋಗೋಷ್ಟೊತ್ತಿಗೆ ಫುಲ್ಲು ಸ್ವೆಟ್ಟಿಂಗಲ್ಲಿ ಮುಳುಗೋಗ್ಬಿಟ್ಟಿರ್ತೀರಿ ಮೋಸ್ಟ್ಲಿ. ಇನ್ನು ತೆಲಂಗಾಣ ಅಂತಂದರೆ ಅಲ್ಲೆಲ್ಲ ಬಿಸಿಲು ಇನ್ನೂ ಜಾಸ್ತಿ. ಅವಳು ಮೊದಲೇ ಹೇಳ್ತಾ ಇದ್ಲು ಸಿಕ್ಕಾಪಟ್ಟೆ ಬಿಸಿಲಿದೆ, ಮಳೆ ಬಂದ್ರೂ ಹಬೆ ಜಾಸ್ತಿ ಇದೆ ಅಂತಂದ್ಬಿಟ್ಟು. ಸೊ ಹಾಗೆ ಇವಾಗ ಹೋಗ್ತಾ ಇದ್ದೀವಿ. ಸಾಯಂಕಾಲ ಆಗುತ್ತೆ ಅನಿಸುತ್ತೆ ರೀಚ್ ಆಗೋಷ್ಟೊತ್ತಿಗೆ.
ನನ್ನ ಹಸ್ಬೆಂಡ್ ಬೆಳಗ್ಗೆಯಿಂದ ಪಾಪ ಏನು ಟಿಫನ್ ತಿಂದಿರಲಿಲ್ಲ. ಸೊ ಹಾಗಾಗಿ ಲಂಚ್ ಟೈಮ್ ಕೂಡ ಆಯಿತು. ಒಂದೇ ಸಲ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋಟೆಲ್ಗೆ ಬಂದಿದ್ದೀವಿ. ನನಗೆ ಇಲ್ಲಿ ಮೀಲ್ಸ್ ಅಂದರೆ ತುಂಬಾ ಇಷ್ಟ. ಒಂದೆರಡು ಸಲ ಬಂದಿದ್ದೀನಿ, ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗೆ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು, ಬೇರೆ ಕಡೆ ಹೋಟೆಲ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಇದಾದರೆ ನಮ್ಮ ಮನೆ ಹತ್ರ ಇರೋದ್ರಿಂದ ಸ್ವಲ್ಪ ಹೋಗಿ ಟೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಆಯಿತು. ಸೊ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನಾವು ಮೀಲ್ಸ್ ತೊಗೊಂಡ್ವಿ, ಅದ್ರ ಜೊತೆಗೆ ಪೂರಿ ಕೊಟ್ಟಿದ್ರು. ನಾನು ನನ್ನ ಹಸ್ಬೆಂಡ್ ಆಯಿಲ್ ಫುಡ್ ಸ್ವಲ್ಪ ಕಮ್ಮಿ ತಿನ್ನೋದು, ಸೊ ಹಾಗಾಗಿ ಮಕ್ಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಪೂರಿ ಕೊಟ್ಟು, ಸೊ ಇಲ್ಲಿ ನಾವು ಲಂಚ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡ್ತೀವಿ ನಾವು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ತುಂಬ ಲಾಂಗ್ ಆಯಿತು ಅಂತ ಅಂದರೆ ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಮತ್ತೆ ಇದೇ ವ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕ್ಯೂರಿಯಾಸಿಟಿ ಕೂಡ ಹಾಗೇ ಇರಲಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಹಾಗೆ ಮರಿದಿರಾ ಒಂದು ಕಮೆಂಟ್ ಹೇಗಿತ್ತು ಅಂತ ತಿಳಿಸಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.